ಎಲ್ಲರಿಗೂ ನಮಸ್ಕಾರ. ನನ್ನ ಕುಟುಂಬ ಲೋಕ ಚಾನಲ್ಗೆ ಸ್ವಾಗತ. ಇವತ್ತು ಆಷಾಢ ಶುಕ್ರವಾರ ದಿನ ನನ್ನ ಚಾನಲ್ನ ಓಪನ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಚಾನಲ್ ಓಪನ್ ಮಾಡಿ ಒಂದು 15 ಡೇಸ್ ಮೇಲೇ ಆಯಿತು. ಆದರೆ ವೀಡಿಯೋಸ್ ಅಪ್ಲೋಡ್ ಮಾಡೋದು ನನ್ನ ಮಗಳು ಬರ್ಡೇ ದಿನ ಲಾಗ್ ಅಪ್ಲೋಡ್ ಮಾಡೋಣ ಅಂತ ಇವತ್ತು ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಆಷಾಢ ಶುಕ್ರವಾರದ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹಿಂದಿನ ದಿನವೇ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ಅಲಂಕಾರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಹೂವು ಮುಡಿಸಿ ಪೂಜೆ ಮಾಡೋಣ, ಬೇಗ ಬರ್ಡೇ ದಿನ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಲಾಗ್ ಅಪ್ಲೋಡ್ ಮಾಡೋಕ್ಕೆ ಎಲ್ಲನೂ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಹಾಕಿ ಈ ಥರ ರಂಗೋಲಿ ಎಲ್ಲ ಬಿಟ್ಟು ಏನೋ ಒಂಥರ ಖುಷಿ, ಏನೋ ಒಂಥರ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಅಂತ. ಏನೋ ಒಂಥರ ಏನೋ ಹೇಳೋಕ್ಕಾಗ್ತಾಯಿಲ್ಲ ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಎಷ್ಟು ಖುಷಿ ಇದೆ ಅಂತ. ಆದರೆ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಮಾಡೋಣ ಟ್ರೈ ಮಾಡೋಣ, ಇನ್ನೊಂದು ದಿನ ಮಾಡೋಣ, ಅವತ್ತು ಮಾಡೋಣ, ಇವತ್ತು ಮಾಡೋಣ ಆ ಥರನೇ ಅಂದ್ಕೊತಾ ಬಂದೆ. ನೋಡೋಣ, ಟ್ರೈ ಮಾಡೋಣ, ಇವತ್ತು ಚಾನಲ್ ಓಪನ್ ಮಾಡಲೇಬೇಕು, ಚಾನಲ್ಗೆ ಯಾವ ನೇಮ್ ಇಡೋಣ ಈ ಥರ ಥಿಂಕಿಂಗಲ್ಲೇ ಒಂದು ನೇಮ್ ಫೈನಲ್ ಮಾಡಿ ನಮ್ಮ ಕುಟುಂಬ ಲೋಕ ಅಂತಿಟ್ಟೆ. ಆ್ಯಕ್ಚುಲಿ ನಮ್ಮ ಕುಟುಂಬ ಅಂತಲೇ ಇಡಬೇಕು ಅಂತ ನನಗೆ ಆಸೆ ಇತ್ತು. ಆದರೆ ನಮ್ಮ ಕುಟುಂಬ ಅಂತ ತುಂಬ ಚಾನಲ್ಸ್ ಇದ್ವು, ಅದರಿಂದ ನಮ್ಮ ಕುಟುಂಬ ಲೋಕ ಅಂತ ಇಟ್ಟೆ. ಅದೊಂಥರ ನೇಮ್ ಇಷ್ಟ ಆಯಿತು, ಅದಕ್ಕೆ ಇಟ್ಟಿದ್ದೀನಿ. ಇದು ನನ್ನ ಮಗಳು, ಚಿಕ್ಕ ಮಗಳು ಆರ್ವಿಕಾ ಅಂತ. ಅವಳು ನೀನು ಮಾಮಿ ಮಾಡ್ದಲ್ಲಮ್ಮ, ನಾನು ಮಾಮಿ ಮಾಡ್ತೀನಿ ಅಂತ ಅವಳು ಕಣ್ಣಿಗೆ ಗ್ಲಾಸ್ ಹಾಕೊಂಡು ಮಾಮಿ ಮಾಡಬೇಕು ಅಂತ ಮಾಡ್ತಾವಳೆ. ನೋಡಮ್ಮ ನಾನು ಹೆಂಗೆ ಮಾಮಿ ಮಾಡ್ತಿದ್ದೀನಿ, ಅಮ್ಮ ಹಾಕೊಮ್ಮ ನೀನು ಗ್ಲಾಸ್ನ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಇವತ್ತು ನನ್ನ ಮಗಳು ಬರ್ಡೇ. ನನ್ನ ಮಗಳಿಗೆ 7 ಇಯರ್ಸ್ ಕಂಪ್ಲೀಟ್ ಆಯಿತು. ಮಕ್ಕಳು ಹೇಗೆ ಬೆಳೀತಾರೆ ನಮ್ಮ ಕಣ್ಮುಂದೆನೇ, ಎಷ್ಟು ಬೇಗ ದೊಡ್ಡವರಾಯ್ತಾರೆ ಅಂತ ನಂಬೋಕ್ಕೆ ಆಗಲ್ಲ. ನನಗೆ ಇವಾಗಲೂ ಅವಳು ಹುಟ್ಟಿದ ನೆನಪು, ಅಯ್ಯೋ ಇಷ್ಟು ಬೇಗ ನನ್ನ ಮಗಳು ಇಷ್ಟು ದೊಡ್ಡವಳಾಗೋದ್ಲಾ ಅಂತ ಒಂಥರ ಏನೋ ಒಂಥರ ಖುಷಿ, ಏನೋ ಒಂಥರ ಬೇಜಾರು, ಏನೋ ಒಂಥರ ಎಷ್ಟು ಬೇಗ ದೊಡ್ಡವಳಾದ್ಲು, ಎಷ್ಟು ಬೇಗ 7 ಇಯರ್ಸ್ ಆಗೋಯ್ತು ಅಂತ. ಮಕ್ಕಳು ನಮ್ಮ ಕಣ್ಣು ಮುಂದೆ ಎಷ್ಟು ಬೇಗ ಬೆಳೆದು ದೊಡ್ಡವರಾಗೋಯ್ತಾರೆ. ಅವಳು ಆಟಾಡ್ತಾ ಇರಬೇಕಾದ್ರೆ ಮಲ್ಕೊಂಡ್ರೆ ಸಾಕಪ್ಪ ಬೇಗ. ನನ್ನ ದೊಡ್ಡ ಮಗಳು ಕೇಳಿದ್ಲು, ಅಮ್ಮ ನನ್ನ ಬರ್ಡೇಗೆ ಇವತ್ತೇನು ಸ್ಪೆಷಲ್ ಮಾಡಿಕೊಡ್ತೀಯಮ್ಮ ನೀನು ಅಂತ. ಏನು ಬೇಕು ಮಗಳೇ ಅಂತ ನಾನು ಕೇಳಿದ್ದಕ್ಕೆ ಅವಳು ಹೇಳಿದ್ಲು, ಅಮ್ಮ ನನಗೆ ಗುಲಾಬ್ ಜಾಮೂನ್ ಮಾಡಿಕೊಡಮ್ಮ ಪ್ಲೀಸ್ ಅಂತ ಕೇಳಿದ್ಲು. ಅದಕ್ಕೆ ಸರಿ ಓಕೆ ಗುಲಾಬ್ ಜಾಮೂನ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೆ. ಗುಲಾಬ್ ಜಾಮೂನ್ ಪ್ಯಾಕೆಟು ಬೈ 1 get 1 ಫ್ರೀ ಆಫರ್ ಇತ್ತು. ಆದ್ದರಿಂದ 1 ಪ್ಯಾಕೆಟ್ ಮಾಡಿದ್ರೆ ಸಾಕು, ಸ್ವೀಟ್ ಜಾಸ್ತಿ ತಿನ್ಸೋದು ಬೇಡ, ಶುಗರ್ ಬೇಡ ಅಲ್ವಾ, ಮಕ್ಳಿಗೆ ಶುಗರ್ ಕೊಡಬಾರ್ದು ಅಂತ ರೆಡಿ ಮಾಡ್ತಾಯಿದ್ದೆ. ಇದರಲ್ಲಿ ಪ್ಯಾಕೆಟ್ ಓಪನ್ ಮಾಡಿದಾಗ ಅಲ್ಲಿ ಸ್ವಲ್ಪ ಗಂಟು ಥರ ಇರುತ್ತೆ, ಅದನ್ನೆಲ್ಲ ಕೈಯಲ್ಲಿ ಈ ಥರ ಆಡಿಕೊಂಡು ಗಂಟೆಲ್ಲ ಇದು ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ಈ ಥರ ಕಲಿಸ್ತಾ ಬಂದರೆ ಅದು ಗಟ್ಟಿ ಆಯ್ತಾ ಬರ್ತಿದೆ. ಅಂದರೆ ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬ ತೆಳು ಆಗಿಬಿಟ್ರೆ ಬಾಲ್ಸ್ಗಳು ಮಾಡೋದು ಕಷ್ಟ ಆಯ್ತಿದೆ, ಉಂಡೆಗಳು ಮಾಡೋಕ್ಕೆ. ಅದು ಕೈಗೆ ಅಂಟ್ಕೊಳ್ದೇ ಇರೋ ಥರ ನೀಟಾಗಿ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ಈ ಥರ ನಿಧಾನಕ್ಕೆ ನಾದ್ಕೋಬೇಕು. ನೋಡಿ ನಾನು ಯಾವ ಥರ ನಾದ್ತಾ ಇರ್ತೀನಿ ಆ ಥರ ನಾದ್ಕೋಬೇಕು. ಈ ಥರ ನಾದ್ಕೊಂಡ್ಮೇಲೆ ನಾನು ಇದನ್ನು ಬೇರೆ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅವು ಸಣ್ಣ ಉಂಡೆಗಳಾಗಿ ಮಾಡಿ ಅದನ್ನು ಇದರಲ್ಲೇ ಇಟ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಅಂತ. ಅದಕ್ಕೆ ಕೈಗೆ ಅಂಟಬಾರ್ದು ಅಂತ ಸ್ವಲ್ಪ ಕೈಗೆ ಆಯಿಲ್ ಹಾಕ್ಕೊಂಡು ಈ ಥರ ಸಣ್ಣ ಉಂಡೆಗಳಾಗಿ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಕ್ರ್ಯಾಕ್ ಆಗಬಾರ್ದು, ಸ್ವಲ್ಪನೂ ಕ್ರ್ಯಾಕ್ ಆಗದೆ ಇರೋ ಥರ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ರೌಂಡ್ ಮಾಡುವಾಗ ಚೆನ್ನಾಗಿ ನಾದ್ಕೋಬೇಕು. ಅದು ಕ್ರ್ಯಾಕರ್ಸ್ ಎಲ್ಲ ಆಗಿಬಿಟ್ರೆ ಅದು ಬಾಲ್ ಇದ್ರೊಳಗಡೆ ಹಾಕಿದಾಗ, ಜ್ಯೂಸ್ ಒಳಗಡೆ ಹಾಕಿದಾಗ ಅದೆಲ್ಲ ಓಪನ್ ಆಗಿಬಿಡುತ್ತೆ. ಆವಾಗ ನೋಡೋಕ್ಕೆ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಸ್ವಲ್ಪ ಇಷ್ಟ ಆಗಲ್ಲ. ಈಗ ನಾನು ಅದಕ್ಕೆ 2 ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಸೇಮ್ ಮೆಷರ್ಮೆಂಟಲ್ಲಿ 2 ಗ್ಲಾಸ್ ವಾಟರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಸಕ್ಕರೆ ಪಾಕ ಮಾಡೋಕ್ಕೆ. ಈ ಕಡೆ ಬಾಲ್ಸ್ಗಳನ್ನ ತೆಗೆದು ಎಣ್ಣೆ ಒಳಗಡೆ ಹಾಕಿದ್ದೀನಿ. ಈ ಕಡೆ ಸಕ್ಕರೆ ಪಾಕ ರೆಡಿಯಾಗಿದೆಯಾ ಅಂತ ಅಂದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಕಚ್ಕೊಬಿಡುತ್ತೆ ಸಕ್ಕರೆ ಎಲ್ಲ ಕೆಳಗಡೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಜಾಮೂನ್ ಎಲ್ಲ ನೀಟಾಗಿ ಎಲ್ಲ ಕಡೆ ಬೇಯಬೇಕು ಅಂದರೆ ಈ ಥರ ಮಾಡ್ತಾಯಿರಿ ಜಾಲರಿಲಿ, ಅವಾಗ ನೀಟಾಗಿ ಬೇಯುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನ್ ಬಾಲ್ಸ್ ಎಲ್ಲ. ಇವಾಗ ಇದನ್ನು ರೆಡಿಯಾಗಿರೋದನ್ನ ಬಿಸಿಯಾಗಿರೋ ಸಕ್ಕರೆ ಪಾಕ ಒಳಗಡೆ ಒಂದು 2 ಮಿನಿಟ್ಸ್ ತೆಗೆದುಬಿಟ್ಟು ಎಣ್ಣೆಲಿ ಕರೆದಿದ್ದನ್ನು ಜಾಮೂನ್ನ ಒಂದು 2 ಮಿನಿಟ್ಸ್ ಹೊರಗಡೆ ಇಟ್ಟು ಆನಂತರ ಬಿಸಿ ಪಾಕ ಒಳಗಡೆ ಹಾಕಿದ್ರೆ ಈ ಥರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನ್ ಅಂತ ನೀವೇ ನೋಡ್ತಾ ಇದ್ದೀರಲ್ಲ.
ನನಗೂ ಅಷ್ಟೇ ಜಾಮೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಶುಗರಲ್ಲಿ ಮಾಡೋದು ಸ್ವೀಟು ಮಕ್ಳಿಗೆ ಜಾಸ್ತಿ ಕೊಡೋದು ಬೇಡ. ಮಾಡೋದ್ಮೇಲೆ ಮಕ್ಕಳು ಮನೇಲಿ ತಿನ್ನಲೇಬೇಕು ಅಂತ ಹೇಳ್ತಾರಲ್ವ, ನಾವು ತಿನ್ನಬೇಕು ಅಂತ ಹೇಳ್ತೀವಿ. ಆದರೂ ಶುಗರ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಭಯ ಅಷ್ಟೇ. ಜಾಮೂನ್ ಮಾಡೋಕ್ಕೂ ನನ್ನ ಮಗಳು ಸ್ಕೂಲಿಂದ ಬರೋಕ್ಕೂ ಟೈಮ್ ಸರಿ ಇತ್ತು. ಅಮ್ಮ ಏನೋ ಸ್ಮೆಲ್ ಬರ್ತಾ ಇದೆ ಅಮ್ಮ, ಏನೋ ಮಾಡಿದ್ಯಾ ಅಂತ ಹೇಳಿದ್ಲು. ಆಗ ಜಾಮೂನ್ ಮಾಡಿದ್ಯಾ ಅಂತ ಅವಳೇ ತಿಳ್ಕೊಂಡ್ಳು. ಬೆಳಿಗ್ಗೆಯಿಂದ ನನ್ನ ಮಗಳು ಬರ್ಡೇಗೆ, ಚಿಕ್ಕ ಮಗಳು ದೊಡ್ಡ ಮಗಳಿಗೆ ಬರ್ಡೇಗೆ ವಿಷಯ ಮಾಡಿಲ್ಲ. ಅವ್ರ ಅಕ್ಕ ಸ್ಕೂಲಿಂದ ಬಂದ ತಕ್ಷಣ ಅಕ್ಕ ಹ್ಯಾಪಿ ಬರ್ಡೇ ಅಂದ್ಬಿಟ್ಟು ಓಡೋಗ್ಬಿಟ್ಲು. ಆಮೇಲೆ ಬಂದ ತಕ್ಷಣ ಜಾಮೂನ್ ಟೇಸ್ಟ್ ಮಾಡಿ ಅಮ್ಮ, ಜಾಮೂನ್ ತುಂಬ ಚೆನ್ನಾಗಿದೆ ಅಮ್ಮ, ಸಖತ್ತಾಗಿದೆ ಅಮ್ಮ ಅಂದ್ಕೊಂಡು ಖುಷಿ ಪಟ್ಕೊಂಡು ತಿಂದ್ಲು. ನನಗೂ ಖುಷಿ ಆಯಿತು. ಅವ್ರ ಸ್ಕೂಲಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಅವಳ ಬರ್ಡೇಗೆ ಈ ಥರ ಗಿಫ್ಟ್ಸ್ ಕೊಟ್ರಂತೆ, ಡ್ರಾಯಿಂಗ್ ಮಾಡಿ. ಅವಳಿಗೆ ತುಂಬಾ ಖುಷಿ ಆಯಿತು. ಮಕ್ಕಳಿಗೆ ಏನೇ ಆದರೂ ಸಣ್ಣದರಲ್ಲಿ ಸಿಗೋ ಖುಷಿ ಅಂತೂ ಅವ್ರಿಗೆ ಇನ್ನೆಷ್ಟೇ ದೊಡ್ಡ ಗಿಫ್ಟ್ ಕೊಟ್ಟರು ನಾವು ಅವ್ರಿಗೆ ಖುಷಿ ಪಡಲ್ಲ. ಹಾಗೆ ಕೇಕ್ ಕಟ್ ಮಾಡ್ಸೋಕೆ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿದ್ದೆ ನಾನೇ. ಡ್ರೆಸ್ ಚೇಂಜ್ ಮಾಡಿಕೊಂಡು ಅಮ್ಮ ನನಗೆ ಈ ಡ್ರೆಸ್ ಹಾಕ್ಕೊಡು ಅಮ್ಮ ಅಂತ ಅಂದ್ಬಿಟ್ಟು ರೆಡಿ ಮಾಡಿಸ್ಕೊಂಡಿದ್ಲು. ಹೊರಗಡೆ ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಒಂದು ಹಾಲ್ ಬುಕ್ ಮಾಡಿದ್ವಿ. ನಾವೆಲ್ಲ ರೆಡಿಯಾಗಿದ್ದರೆ ಆರ್ವಿ ಈ ಥರ ನಾನು ಬರಿತೀನಿ, ನನಗೆ ಪೆನ್ ಕೊಡು, ಬುಕ್ ಕೊಡು ಅಂತ ಹಿಡ್ಕೊಂಡು ಬರಿತಾ ಇದ್ಲು. ಫೈನಲಿ ರೆಡಿಯಾಗಿ ಹೊರಟ್ವಿ. ಅವಳು ರೆಡಿಯಾಗಿ ಅಮ್ಮ ನನಗೆ ಒಂದೆರಡು ಫೋಟೋ ತೊಗೊಡಮ್ಮ, ವೀಡಿಯೋಸ್ ತೊಗೊಡಮ್ಮ ಅಂತ ಕೇಳ್ತಾ ಇದ್ಲು. ಹಾಗೆ ಫೋಟೋಸ್ ಮಾಡಿಕೊಂಡು ನಿಮಗೂ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡಿದ್ದೀನಿ. ಫೋಟೋಸ್ ತಗೊಂಡಿದ್ದೀನಿ. ಮತ್ತು ನಾನೇ ಎತ್ಕೋತೀನಿ ಮೇಲ್ಗಡೆ, ಕಾರ್ ಮೇಲ್ಗಡೆ ಅಂತ ನನ್ನ ಚಿಕ್ಕ ಮಗಳು ಸಾಹಸ ಪಟ್ಟು ಇಬ್ಬರು ಮೇಲತ್ತು ಕೂತ್ಕೊಂಡು ಅಮ್ಮ ಟಾಟಾ ಬಾಯ್ ಬಾಯ್ ಅಮ್ಮ, ನಾವಿಬ್ಬರೇ ಹೋಗ್ತೀವಿ ಅಂತ ಹೇಳ್ತಿದ್ದಾಳೆ. ನಾವು ಪಾರ್ಟಿ ಹಾಲ್ ಬುಕ್ ಮಾಡಿದ್ವಲ್ಲ, ಅಲ್ಲಿಗೆ ಬಂದ್ವಿ. ಅನ್ವೀಸ್ ಕೇಕ್ ಬ್ರೇಸನ್ ಅಂತ ಅಲ್ಲಿಗೆ ಬಂದಿದ್ವಿ. ಅವಳಿಗೆ ತುಂಬ ಖುಷಿಯಾಯಿತು. ಡೆಕೋರೇಷನ್ಸ್ ಎಲ್ಲ ನೋಡಿ ನನ್ನ ಮಗಳಿಗೆ ತುಂಬಾ ಇಷ್ಟ. ಈ ಥರ ಎಲ್ಲ ಮಾಡೋದು, ಸೆಲೆಬ್ರೇಷನ್ ಮಾಡೋದು, ಈ ಥರ ಔಟಿಂಗ್ ಹೋಗೋದು, ಈ ಥರ ಹೊರಗಡೆ ಸೆಲೆಬ್ರೇಷನ್ ಮಾಡೋದು ತುಂಬ ಇಷ್ಟ. ಅವಳಿಗೆ ಆ್ಯಕ್ಚುಲಿ ಮನೆಯಲ್ಲೇ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ವಿ. ಬೇಡಮ್ಮ ನನಗೆ ಆ ಥರ ಹೊರಗಡೆ ಮಾಡಿಸಮ್ಮ ಪ್ಲೀಸ್ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡೋಗಿ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸ್ಕೊಂಡ್ಲು. ಹಾಗೆ ನಾನೊಂದು ವೀಡಿಯೋ ಮಾಡ್ಕೋತೀನಿ ಮಗಳೇ, ನೀನು ಆಟ ಆಡ್ತಾ ಇರೋ ಅಂತ ಹೇಳಿದೆ. ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ಅವಳಿಗೆ ತುಂಬಾ ಖುಷಿ. ನನ್ನ ಚಿಕ್ಕ ಮಗಳಿಗಂತೂ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಯ್ತಿತ್ತು. ಅವ್ಳು ಬಲೂನ್ಸ್ ಎಲ್ಲ ನೋಡಿ ಇಬ್ಬರು ಆಟ ಆಡ್ಕೊಂಡೇ ಕೂತಿದ್ರು. ನಾವು ಕೇಕ್ ಕಟ್ ಮಾಡೋಕ್ಕೆ ಅವ್ರಿಗೆ ಮನಸ್ಸೇ ಇಲ್ಲ. ಬೇಕ್ರಿಯವರೇ ಅವಾಗ ಫೋಟೋಸ್ ಎಲ್ಲ ತಗೊಡ್ತಾಯಿದ್ರು ಅವ್ರ ಫೋನಿಂದ. ಯಾಕಂದರೆ ಇದು ಪಾರ್ಟಿ ಹಾಲ್ ತುಂಬ ಚಿಕ್ಕದಿತ್ತು. ನಮ್ಮ ಫೋನಲ್ಲಿ ಫುಲ್ಲು ಸ್ಕ್ರೀನ್ ಕವರ್ ಆಗ್ತಾ ಇರಲಿಲ್ಲ. ಅದರಿಂದ ಅವ್ರ ಫೋನಲ್ಲಿ ಫೋಟೋಸ್ ತೆಗಿತಾಯಿದ್ರು. ಇವಳು ಸಾಂಗ್ ಹಾಕೊಂಡು ತುಂಬ ಡ್ಯಾನ್ಸ್ ಮಾಡ್ತಾಳೆ, ತುಂಬ ಎಂಜಾಯ್ ಮಾಡ್ತಾಳೆ. ಇವಳು ಎಂಜಾಯ್ ಮಾಡ್ತಾಳೆ ಅಂತ ಆರ್ವಿನೋ ಪಕ್ಕದಲ್ಲಿ ಎಂಜಾಯ್ ಮಾಡ್ತಾಳೆ. ಅಮ್ಮ ನನ್ನನ್ನೇ ವೀಡಿಯೋ ಮಾಡು ಅಮ್ಮ, ನಾನು ಡ್ಯಾನ್ಸ್ ಮಾಡ್ತೀನಿ, ಅವಳನ್ನ ವೀಡಿಯೋ ಮಾಡಬೇಡ, ನನ್ನ ಬರ್ಡೇ ಅಲ್ವಾ, ನಂದು ಮಾಡು ಅಮ್ಮ, ಅವಳ ಬರ್ಡೇಗೆ ಅವಳದು ಮಾಡುವೆ ಅಂತ ಅಂದ್ಬಿಟ್ಟು ತುಂಬ ಎಂಜಾಯ್ ಮಾಡ್ತಿದ್ಲು. ಹೀಗಿತ್ತು ನನ್ನ ಮಗಳದು ಬರ್ಡೇ. ನಮಗೂ ತುಂಬ ಖುಷಿ ಆಯಿತು, ನಿಮಗೂ ತುಂಬ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಮಗಳಿಗೆ ಮತ್ತೊಮ್ಮೆ ವಿಶ್ ಮಾಡಿ ಆರೈಸಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.